ನಮಸ್ಕಾರ. ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು. ಮೊದಲನೇದಾಗಿ ಉತ್ತರ ಕರ್ನಾಟಕ ಬಾಗಲಕೋಟೆ ಸ್ವಲ್ಪ ದಳ್ಳೂರಿಗೆ ಕಾರಣ ಆಗಿದೆ. ನಿನ್ನೆ ಶಿವಾಜಿ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಕಲ್ಲು ತೂರಾಟ ಉಂಟಾಯಿತು. ಈ ಘಟನೆ ಇವತ್ತು ಕೂಡ ಮುಂದುವರಿತು. ಘಟನೆಗೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಪೊಲೀಸರು ಒಟ್ಟು 8 ಮಂದಿಯನ್ನ ಬಂಧಿಸಿದ್ದಾರೆ. ತನ್ಸೀರ್ ಅನ್ನುವ ವ್ಯಕ್ತಿ ಗಳನ್ನ ಎಸ್ತಿದ್ದು ಸಿಸಿಟಿವಿ ದೃಶ್ಯಾವಳಿಗಳಿಂದ ಗೊತ್ತಾಗಿದೆ. ಅದನ್ನ ಆಧರಿಸಿ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಆತ ಒಬ್ಬನೇ ಆ ಕೃತ್ಯವನ್ನ ಮಾಡಿದ್ದಾರೆ. ಇದು ಪೂರ್ವ ನಿಯೋಜಿತ ಆಗಿರ್ಲಿಲ್ಲ. ತಕ್ಷಣಕ್ಕೆ ಆತ ತೆಗೆದುಕೊಂಡ ಕ್ರಮ ಆಗಿತ್ತು. ಆತನ ಕ್ರಮ ಕೈಗೊಳ್ಳಲಾಗಿದೆ, ಅರೆಸ್ಟ್ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಇನ್ನೂ ಸ್ವಲ್ಪ ಕಿಡಿಗೇಡಿಗಳು ಒಟ್ಟು 8 ಮಂದಿಯನ್ನ ಬಂಧಿಸಲಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೆರವಣಿಗೆಗೆ ಅಥವಾ ಮೆರವಣಿಗೆಯಲ್ಲಿ ಭಾಗಿಯಾದವರಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅಂತ ಹೇಳಿದ್ದಾರೆ. ಖುದ್ದು ಎಸ್ಪಿ ಅವರಿಗೆ ಸ್ವಲ್ಪ ಗಾಯಗಳಾಗಿದೆ ಮತ್ತು ಪೊಲೀಸರ ಮೇಲೇನೆ ಆ ಕಲ್ಲು ತೂರಾಟ ನಡೀತು. ಆ ನಂತರದಲ್ಲಿ ಕಿಡಿಗೇಡಿಗಳು ಒಂದಷ್ಟು ಮಂದಿ ಅಲ್ಲಿನ ತರಕಾರಿ ಗಾಡಿಗಳಿಗೆ ಬೆಂಕಿ ಹಚ್ಚಿದ್ರು. ಅವರಿಗೆ ಬಹಳ ನಷ್ಟವನ್ನ ಉಂಟು ಮಾಡಿದ್ದಾರೆ. ಇದರಿಂದ ತಳ್ಳುಗಾಡಿ ವರ್ತಕರೇನಿದ್ದಾರೆ ಅವರೆಲ್ಲರೂ ಕಣ್ಣೀರ್ ಹಾಕಿದ್ರು. ಈ ಪ್ರಕರಣವನ್ನ ಅಂದ್ರೆ ಇತ್ತೀಚೆಗೆ ನಾವು ಗಮನಿಸಬಹುದು, ಮಧ್ಯಪ್ರದೇಶ ಮತ್ತು ತೆಲಂಗಾಣದಲ್ಲೂ ಕೂಡ ಇದೇ ರೀತಿಯ ದಳ್ಳೂರಿ ನಡೆದಿದೆ. ಒಂದೇ ರೀತಿಯಲ್ಲಿ ಸಾಗ್ತಾ ಇದೆಯಾ? ಈ ತರದ ಪ್ರಕರಣಗಳನ್ನ ಹೆಚ್ಚು ಮಾಡೋದಕ್ಕೆ ಪ್ರಯತ್ನಗಳಾಗ್ತಿದೆಯಾ ಅನ್ನೋದನ್ನ ಗಮನಿಸಬೇಕು ನಾವು. ಯಾಕಂದ್ರೆ ಕಳೆದ 2-3 ದಿನಗಳ ಹಿಂದಷ್ಟೇ ಚಿಕ್ಕಮಗಳೂರಿನಲ್ಲಿ ಇದೇ ರೀತಿ ಕೊಂಬು ಸಂಘರ್ಷವನ್ನ ಸೃಷ್ಟಿ ಮಾಡುವ ಪ್ರಯತ್ನ ನಡೆದಿತ್ತು. ಆದ್ರೆ ನಂತರದಲ್ಲಿ ಪೊಲೀಸರು ತಕ್ಷಣ ಕ್ರಮ ಕೈಗೊಂಡು ಅಲ್ಲಿ ಆರೋಪಿತರನ್ನ ಬಂಧಿಸಿದ ನಂತರದಲ್ಲಿ ಮಾಧ್ಯಮಗಳು ಕೂಡ ಗಪ್ಚುಪ್ಪಾಗಿದೆ. ಅದ್ರ ಬಗ್ಗೆ ಸುದ್ದಿಯನ್ನ ಮಾಡ್ತಿಲ್ಲ. ಇಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆಯನ್ನ ಒಂದು ಪ್ರಕ್ಷುಬ್ಧ ಸ್ಥಿತಿ ಉಂಟಾದ ಸಂದರ್ಭದಲ್ಲಿ ಒಂದು ಕೋಮು ದಳ್ಳೂರಿ ಆಗದೆ ಇರೋ ರೀತಿಯಲ್ಲಿ ವರದಿಯನ್ನ ಮಾಡ್ಬೇಕು. ಆದ್ರೆ ಆ ತರದ ಒಂದು ಸೂಕ್ಷ್ಮ ವರದಿಗಾರಿಕೆಯನ್ನ ನಾವು ಕಾಣ್ತಾ ಇಲ್ಲ. ಬಹಳ ದುರಂತದ ವಿಚಾರ ಇದು. ಈ ನಡುವೆ ನಮ್ಗೆಲ್ಲ ಸಿಕ್ತು ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿನೇ ಅಖಾಡಕ್ಕಿಳಿದಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು, ವಿಜೇಂದ್ರ ಅವರು, ಅಶೋಕ್ ಅವರು ಪಾಕಿಸ್ತಾನದ ಲಿಂಕ್ ಹುಡುಕ್ಬಿಟ್ಟಿದ್ದಾರೆ. ಅವರು ಅಶೋಕ್ ಅವರು ಜೊತೆಗೆ ಭರತ್ ಶೆಟ್ಟಿ ಇವರೆಲ್ಲರೂ ಕೂಡ ಅಲ್ಲಿ ಬಂದು ಮಾತನಾಡ್ತಾ ಇದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ಒಂದು ಕಡೆಯದು ಮತ್ತು ಮಾಧ್ಯಮಗಳ ವರದಿ ಹೇಗಿದೆ ಅಂತ ನೋಡಿದ್ರೆ, ತನ್ಸೀರ್ ವ್ಯಕ್ತಿ ಆತ ತಪ್ಪು ಮಾಡಿದ್ದಾನೆ, ಆತನ ವಿರುದ್ಧ ಕ್ರಮ ಆಗಿದೆ. ಜೊತೆಗೆ ಆತ ಮುಸ್ಲಿಂ ಅಂತ ಪ್ರಸ್ತಾಪವನ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ಕಿಡಿಗೇಡಿಗಳು ಅಂತ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಈ ಪ್ರಕರಣವನ್ನ ಇನ್ನಷ್ಟು ಪ್ರಚೋದನೆಗೆ ಒಳಪಡಿಸುವ ರೀತಿಯಲ್ಲಿ ಸುದ್ದಿಗಳಿರೋದು ನಿಜಕ್ಕೂ ಆತಂಕಕಾರಿ. ಈ ವಿಚಾರದ ಬಗ್ಗೆ ಅಲ್ಲಿ ಏನಾಯ್ತು, ಘಟನೆಗೆ ಏನ್ ಕಾರಣ, ಪೊಲೀಸರ ಕ್ರಮ ಹೇಗಿದೆ, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಬಾಗಲಕೋಟೆಯಲ್ಲಿ ಈ ತರದ ಘಟನೆ ಆಗೋದಕ್ಕೆ ಏನ್ ಕಾರಣ, ಇವೆಲ್ಲದರ ಬಗ್ಗೆ ನಮ್ಮ ಜೊತೆಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಹಂಚಿಕೊಳ್ಳೋದಕ್ಕೆ ಈ ಭಾಗದ ಹಿರಿಯ ಪತ್ರಕರ್ತರಿದ್ದಾರೆ. ನಮಸ್ಕಾರ ನಮಸ್ಕಾರ ಸೋಮಶೇಖರ್ ಅವರೇ, ದಶಕಗಳಿಂದ ನೀವು ಅಲ್ಲಿ ವರದಿಗಾರಿಕೆಯನ್ನ ಮಾಡ್ತಾ ಇದ್ದೀರಿ. ಬಾಗಲಕೋಟೆಯಲ್ಲಿ ಈ ತರದ ಘಟನೆಗಳಾಗಿದ್ದು ಬಹಳ ಕಡಿಮೆ. ಈ ನಡೆದಿರೋ ಘಟನೆ ತಾವು ಗಮನಿಸಿರೋ ರೀತಿಯಲ್ಲಿ ಇದಕ್ಕೆ ಕಾರಣ ಏನು ಮತ್ತು ಹಿನ್ನೆಲೆ ಏನಾದ್ರೂ ಇದೆಯಾ? ಈಗ ಪರಿಸ್ಥಿತಿ ಯಾವ ರೀತಿಯಾಗಿದೆ ಮತ್ತು ಇದರ ಸಂಪೂರ್ಣ ಚಿತ್ರಣವನ್ನ ತಾವು ಹೇಗೆ ಕಟ್ಕೊಡೋದಕ್ಕೆ ಬಯಸ್ತೀರಿ? ಆದ್ರೆ ಬಾಗಲಕೋಟೆ ಅತ್ಯಂತ ಸೂಕ್ಷ್ಮವಾದ ಪ್ರದೇಶ ಅಂತ ಈ ಹಿಂದೆ ಕೂಡ ಅದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಗದ್ದಲ ಗಲಾಟೆಗಳು ನಡೆದಿರುವಂತಹ ಒಂದು ಉದಾಹರಣೆಗಳು ಇರೋದ್ರಿಂದ, ಅದರಲ್ಲೂ ಇದೇ ಪ್ರದೇಶ ಬಾಗಲಕೋಟೆ ನಗರದ ಕಿಲ್ಲಾಗಲ್ಲಿಯ ಪ್ರದೇಶದಲ್ಲಿಯೇ ಹಲವು ಬಾರಿ ಹೋಳಿ ಹುಣ್ಣಿಮೆ ಸಂದರ್ಭದಲ್ಲಿ ಇರ್ಬೋದು ಅಥವಾ ಯಾವುದೇ ರೀತಿಯ ಆಚರಣೆ ಇತ್ತೀಚಿನ ವರ್ಷಗಳಲ್ಲಿ ಈ ಗದ್ದಲ ಗಲಾಟೆ ಪ್ರಮಾಣ ಬಹಳ ಕಡಿಮೆಯಾಗಿ ಕಾಣ್ತಾ ಇತ್ತು. ಆದ್ರೆ ಇತ್ತೀಚಿನ ವರ್ಷ ಏನು ಆರಂಭವಾಗಿದೆ, ಬಾಗಲಕೋಟೆ ನಗರ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಈ ಗುಂಪು ಗಲಾಟೆ, ಗುಂಪು ಘರ್ಷಣೆ ಮತ್ತು ಈ ರೀತಿ ಕಲ್ಲು ತೂರಾಟದ ಪ್ರಕರಣಗಳು ಮೇಲಿನ ಮೇಲೆ ಜರುಗ್ತಾ ಇರುವಂತದ್ದು. ಅದರ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಬಾಗಲಕೋಟೆ ನಗರದ ಕಿಲ್ಲಾಗಲ್ಲಿಯಲ್ಲಿ ಕೂಡ ಕಳೆದ ದಿನ ರಾತ್ರಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಮೆರವಣಿಗೆ ಏನು ಸಾಗುವಂತ ಒಂದು ಪ್ರದೇಶ ಇದೆ. ಇದು ಅತ್ಯಂತ ಸೂಕ್ಷ್ಮವಾದ ಪ್ರದೇಶ ಅಂತ ಬಾಗಲಕೋಟೆ ನಗರದಲ್ಲಿ ಇದನ್ನ ಕನ್ಸಿಡರ್ ಮಾಡ್ಲಾಗಿದೆ. ಸುಮಾರು ದಶಕಗಳಿಂದಲೂ ಕೂಡ ಇದೊಂದು ವಿಭಾಜಿತ ಪ್ರದೇಶ ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಮೆರವಣಿಗೆಗಳು ನಡೆದಂತಹ ಸಂದರ್ಭದಲ್ಲಿ ಈ ಹಿಂದೆ ಹಲವು ಬಾರಿ ಘಟನೆಗಳು ನಡೆದಂತಹ ಉದಾಹರಣೆಗಳಿವೆ. ಈಗ ಈ ಘಟನೆಯನ್ನ ನೋಡೋದಾದ್ರೆ, ಶಿವಾಜಿ ಮಹಾರಾಜರ ಜಯಂತಿಯ ಮೆರವಣಿಗೆ ಏನ್ ನಡೆಯುತ್ತೆ, ಇದು ಇದೇ ಬಾಗಲಕೋಟೆ ನಗರದ ಸೂಕ್ಷ್ಮ ಪ್ರದೇಶ ಪಂಖಾ ಮಸೀದ್ ಅಂತಿದೆ. ಈ ಮಸೀದ್ ಮುಂದೆನೆ ಇರುವಂತಹ ಒಂದು ಪ್ರಮುಖ ರಸ್ತೆ. ಇಲ್ಲಿಂದಲೇ ಈ ಮೆರವಣಿಗೆಗಳು ದಾಟಿ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಈ ಹಿಂದಿನಿಂದಲೂ ಕೂಡ ಬಾಗಲಕೋಟೆ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಮುಳುಗಡೆ ಕಂಡ ಬಳಿಕ ಹಳೆ ಬಾಗಲಕೋಟೆ ನಗರದಲ್ಲಿ ಇದ್ದಂತಹ ಸಂತ್ರಸ್ತರು ಈಗಾಗಲೇ ಬಾಗಲಕೋಟೆಗೆ ನವನಗರದಲ್ಲಿ ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ರು ಕೂಡ ಹಳೆ ಬಾಗಲಕೋಟೆ ಜೊತೆಗಿರುವಂತಹ ನಂಟನ್ನ, ಅಲ್ಲಿರುವ ಅವಿನಾಭಾವ ಸಂಬಂಧವನ್ನ, ಆ ಸಂಸ್ಕೃತಿಯನ್ನ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಏನೇ ಆಚರಣೆಗಳಿದ್ರು ಕೂಡ ಹಳೆ ಬಾಗಲಕೋಟೆ ನಗರದ ಆ ಪ್ರದೇಶದಲ್ಲಿ ಜರುಗ್ತವೆ. ಇನ್ನು ಈ ಪ್ರಮುಖ ಸೂಕ್ಷ್ಮ ರಸ್ತೆ ಏನಂತ ಹೇಳ್ತೀವಲ್ಲ, ಈ ಪಂಖಾ ಮಸೀದ್ ಮುಂದೆ ಸಾಗುವಂತಹ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಮೆರವಣಿಗೆ ಹೋಗ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಈಗ ಪವಿತ್ರ ರಂಜಾನ್ ಹಬ್ಬ ಕೂಡ ಆರಂಭವಾಗಿರುವುದರಿಂದ ಮುಸ್ಲಿಂ ಸಮಾಜದ ಬಾಂಧವರು ಕೂಡ ಮಸ್ಜಿದ್ ಒಳಗಡೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇರ್ತಾರೆ.
ಮತ್ತು ಈ ಮೆರವಣಿಗೆ ಕೂಡ ಸಾಕ್ತಾ ಇರುತ್ತೆ. ಡಿಜೆ ಸಾಂಗ್ ನೊಂದಿಗೆ ಈ ಮೆರವಣಿಗೆ ಸಾಕ್ತಾ ಇರಬೇಕಾದ್ರೆ ವಿಡಿಯೋ ದೃಶ್ಯಾವಳಿಗಳಲ್ಲಿ ನಮಗೂ ಕೂಡ ಕಂಡು ಬಂದಂತೆ ಆ ಮಸ್ಜಿದ್ ಒಳಗಡೆಯಿಂದ ಒಂದು ಕತ್ತಲು ತೂರಿ ಬರುವಂತಹ ಒಂದು ದೃಶ್ಯಾವಳಿ ಕಾಣುತ್ತೆ. ಜೊತೆಗೆ ಕಲ್ಲು ಕೂಡ ಹೊರಗಡೆ ಬಂದ್ಬಿಡುತ್ತವೆ. ಅದು ಕೂಡ ನೇರವಾಗಿ ಬಂದು ಬಿದ್ದಿರುವಂತದ್ದು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಹಾಗೂ ಇತರ ಸಿಬ್ಬಂದಿಗಳ ಮೇಲೆ ಮತ್ತು ಇನ್ನೋರ್ವ ಹಿಂದೂ ಕಾರ್ಯಕರ್ತರ ಮೇಲೂ ಕೂಡ ಈ ಒಂದು ಕಲ್ಲು ಬಿದ್ದಿರೋದ್ರಿಂದ ಆತ ಗಾಯಗೊಂಡಿದ್ದು ಬಾಗಲಕೋಟೆ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇಲ್ಲಿ ಪ್ರಮುಖವಾದ ವಿಚಾರ ನೋಡ್ಬೇಕಾದ್ರೆ, ಒಂದು ಮೆರವಣಿಗೆ ನಡೀಬೇಕಾದ್ರೆ ಬಾಗಲಕೋಟೆ ಪೊಲೀಸ್ ಇಲಾಖೆ ವತಿಯಿಂದ ಅಲ್ಲಿರುವಂತಹ ವರಿಷ್ಠರಿಂದ ಒಂದು ಪರ್ಮಿಷನ್ ಅನ್ನ ತೆಗೆದುಕೊಂಡಿರ್ತಾರೆ. ಅದಕ್ಕಿಂತ ಮುಂಚೆ ಈ ಪರ್ಮಿಷನ್ ಅನ್ನ ತೆಗೆದುಕೊಂಡ ಬಳಿಕ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಬಲವಾದ ಪೊಲೀಸ್ ವ್ಯವಸ್ಥೆಯನ್ನ ಕೊಡಬೇಕಾದದ್ದು ಇಲಾಖೆಯ ಕರ್ತವ್ಯವಾಗುತ್ತೆ. ಅದೇ ರೀತಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಕೂಡ ಈ ಲೋಪ ಯಾಕೆ ಆಯ್ತು ಅನ್ನೋದು ಇಲ್ಲಿ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿರುವಂತದ್ದು. ಒಂದ್ ಕಡೆ ಆರೋಪ ಕೇಳಿ ಬರ್ತಾ ಇರುವಂತದ್ದು, ಎಲ್ಲೋ ಒಂದ್ ಕಡೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಿ ಒಂದು ಗುಂಪು ಆರೋಪ ಮಾಡಿದ್ರೆ, ಇದು ಯಾರೋ ಒಬ್ರು ಮಾಡಿದ್ದಕ್ಕೆ ಇಡೀ ಸಮುದಾಯವನ್ನ ಹೊಣೆಗಾರರನ್ನಾಗಿ ಮಾಡ್ಲಾಗ್ತಾ ಇದೆ ಅನ್ನೋ ಒಂದು ಆರೋಪವನ್ನ ಮತ್ತೊಂದು ಗುಂಪು ಮಾಡ್ತಾ ಇರುವಂತದ್ದು. ಆದ್ರೆ ಈಗ ಪೊಲೀಸ್ ಇಲಾಖೆ ಈ ಕುರಿತು ತೀವ್ರವಾದಂತಹ ತನಿಖೆ, ಸತ್ಯ ಮತ್ತು ಅಸತ್ಯ ಏನು ಈ ಸತ್ಯಾಂಶವನ್ನ ಬೇಲಿಗಳಿಬೇಕಾದ್ರೆ ಸಂಪೂರ್ಣವಾದಂತಹ ತನಿಖೆಯನ್ನ ನಡೆಸಬೇಕಾಗುತ್ತೆ. ಇನ್ನು ಇನ್ನೊಂದ್ ಕಡೆ ನೋಡ್ಬೇಕಾದ್ರೆ ಬಾಗಲಕೋಟೆ ನಗರದ ಶಾಂತಿ ಮತ್ತು ಇಲ್ಲಿ ವಾತಾವರಣ ಕೆಡಿಸೋದಕ್ಕೆ ಕೂಡ ಕೆಲವರು ಸಂಚು ರೂಪಿಸಿದ್ರು ಕೂಡ ಇದರಲ್ಲಿ ಆಶ್ಚರ್ಯ ಪಡುವಂತಿಲ್ಲ. ಯಾಕಂದ್ರೆ ಎಲ್ಲಿ ಶಾಂತಿಯುತ ವಾತಾವರಣ ಇದೆ ಅದನ್ನ ಹದ್ದುಗಡಿಸೋದಕ್ಕೆ ಕೆಲವೊಂದಿಷ್ಟು ದುಷ್ಕರ್ಮಿಗಳು ಇದ್ದೇ ಇರ್ತಾರೆ. ಆದ್ರೆ ನಿಜವಾಗ್ಲೂ ಈ ದುಷ್ಕರ್ಮಿಗಳ ಏನು ಇಂತಹ ಸಂದರ್ಭದಲ್ಲಿ ಮತ್ತೇನಾದ್ರೂ ಉದ್ದೇಶ ಇಟ್ಕೊಂಡು ಬೇರೆ ಗುಂಪುಗಳಲ್ಲಿ ಕೆಲಸ ಮಾಡಿದ್ರ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಈಗ ಎರಡು ಗುಂಪುಗಳ ನಡುವೆ ವಾದ ವಿವಾದ ಏನಂದ್ರೆ, ಹಿಂದೂ ಸಂಘಟನೆಗಳ ಮುಖಂಡರು ಆರೋಪ ಮಾಡ್ತಿರುವಂತದ್ದು, ನೀವು ಕಾಟಾಚಾರಕ್ಕಾಗಿ ಪೊಲೀಸರು ಕೇವಲ 8 ಜನರ ಮೇಲೆ ಮಾತ್ರ FIR ಅನ್ನ ದಾಖಲು ಮಾಡಿದ್ದೀರಿ. ಆದ್ರೆ ಮೆರವಣಿಗೆ ಸಂದರ್ಭದಲ್ಲಿ ಮೆರವಣಿಗೆ ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ, ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಇದ್ರು ಕೂಡ ಅಲ್ಲಿ ಕರ್ತವ್ಯ ಲೋಪ ಯಾಕೆ ಆಯ್ತು? ಮತ್ತೆ ಒಳಗೆ ಇರುವಂತಹ 200 ಜನರು ಒಳಗೆ ಯಾಕೆ ಕೂತಿದ್ರು? ಆ ಒಳಗೆ ಇರುವಂತಹ 200 ಜನರ ವಿರುದ್ಧ ಕೂಡ ಪ್ರಕರಣ ದಾಖಲಿಸಿ ಅನ್ನೋದು ಹಿಂದೂ ಸಂಘಟನೆಗಳ ಮುಖಂಡರ ಒಂದು ಬೇಡಿಕೆ ಆಗಿರುವಂತದ್ದು. ಹೀಗಾಗಿ ಇನ್ನೊಂದು ಸಮುದಾಯವರು ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಕೂಡ ನಮ್ಮ ಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ, ಪವಿತ್ರ ರಂಜಾನ್ ಹಬ್ಬ ಆರಂಭವಾಗಿದೆ. ಹೀಗಾಗಿ ಪ್ರಾರ್ಥನೆ ಸಲ್ಲಿಸುವುದಕ್ಕೆ ರಾತ್ರಿ 10 ಗಂಟೆ 30 ನಿಮಿಷದವರೆಗೂ ಕೂಡ ನಮಗೆ ಅವಕಾಶ ಇರುತ್ತೆ. ಹೀಗಾಗಿ ರಾತ್ರಿ 10 ಗಂಟೆ 30 ನಿಮಿಷದವರೆಗೂ ಕೂಡ ನಾವು ಅವಕಾಶ ಇರೋದ್ರಿಂದ ಪ್ರಾರ್ಥನೆ ಸಲ್ಲಿಸುವುದಕ್ಕೆ ಒಳಗೆ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಹೊರತಾಗಿ ನಾವು ಈ ಕೃತ್ಯವನ್ನ ಮಾಡಿಲ್ಲ, ವಿಡಿಯೋಗಳು ನಮಗೆ ಗೊತ್ತಿಲ್ಲ, ಅದು ಯಾರು ಮಾಡಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಿ ಅನ್ನೋದು ಮತ್ತೊಂದು ಗುಂಪಿನ ಮಾತಾಗಿದೆ. ಇದನ್ನೆಲ್ಲ ಗಮನಿಸಿದಂತಹ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಹಾಗೂ ಬೆಳಗಾವಿ ಉತ್ತರ ವಲಯ ICP ಚೇತನ್ ಸಿಂಗ್ ರಾಠೋಡ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಹೇಳಿಕೆ ಕೊಟ್ಟಿರುವಂತದ್ದು. ಸತ್ಯಾಸತ್ಯತೆಯನ್ನ ಬೇಲಿಗೆಳುತ್ತೇವೆ, ವಿಡಿಯೋಗಳನ್ನ ಪರಿಶೀಲನೆ ಮಾಡುತ್ತೇವೆ. ಅದರಲ್ಲೂ ಕೂಡ ಬಾಗಲಕೋಟೆ ನಗರದಲ್ಲಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಸಹಕಾರದೊಂದಿಗೆ ಸುಮಾರು ಬಾಗಲಕೋಟೆ ನಗರದಲ್ಲಿ 176ಕ್ಕೂ ಅಧಿಕ CCTVಗಳನ್ನ ಅಳವಡಿಸಲಾಗಿದೆ. ಅದರೆಲ್ಲ ಮಾನಿಟರಿಂಗ್ ಬಾಗಲಕೋಟೆಯ SP ಕಚೇರಿಯಲ್ಲಿರುವಂತಹ ಕಮಾಂಡಿಂಗ್ ಸೆಂಟರ್ ನಿಂದ ಆಗುತ್ತೆ. ಹೀಗಾಗಿ ವಿಡಿಯೋಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುತ್ತೇವೆ ಅನ್ನೋದು ಪೊಲೀಸ್ ಇಲಾಖೆಯ ಮಾತಾಗಿದೆ. ಇನ್ನು ಸ್ವತಃ ಪೊಲೀಸರ ಮೇಲೆ ಕಲ್ಲು ಬಿದ್ದಿರುವ ಹಿನ್ನೆಲೆಯಲ್ಲಿ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಅವರು ಕೂಡ ಕಲ್ಲು ಬಿದ್ದಿರುವುದನ್ನ ಒಪ್ಪಿಕೊಂಡಿದ್ದಾರೆ. ಗಾಯವಾಗಿಲ್ಲ, ಸಿಬ್ಬಂದಿ ಮೇಲೆ ಕಲ್ಲು ಬಿದ್ದಿದೆ, ಓರ್ವ ಹಿಂದೂ ಕಾರ್ಯಕರ್ತನಿಗೆ ಗಾಯವಾಗಿದೆ ಅನ್ನೋದನ್ನ ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಅವರು ಹೇಳಿರುವಂತದ್ದು. ಈಗ ಶಾಂತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ, ಶಾಂತಿಯನ್ನ ನೆಲೆಸುವ ಉದ್ದೇಶದಿಂದ ಬಾಗಲಕೋಟೆ ಜಿಲ್ಲಾಡಳಿತ ಕೂಡ ಮುಂದಾಗಿದೆ. ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಸ್ಥಳಕ್ಕೆ ಭೇಟಿ ನೀಡಿ ಎರಡೂ ಗುಂಪುಗಳ ಮುಖಂಡರನ್ನ ಇವತ್ತು ಸಂಜೆ ಶಾಂತಿ ಸಭೆಗಾಗಿ ಕರೆದಿದ್ರು. ಹಿಂದೂ ಸಂಘಟನೆಗಳ ಮುಖಂಡರು ಜಿಲ್ಲಾಡಳಿತಕ್ಕೆ ಬಂದ್ರು, ಮುಸ್ಲಿಂ ಸಮುದಾಯದ ಮುಖಂಡರು ಬಾರದೇ ಇರೋದ್ರಿಂದ ಇವತ್ತು ಸಭೆ ನಡೆಯಲಿಲ್ಲ, ಇದು ವಿಫಲವಾಯಿತು. ಹಿಂದೂ ಸಂಘಟನೆಗಳ ಮುಖಂಡರು ಇದನ್ನ ಸಭೆಯನ್ನ ಬಹಿಷ್ಕರಿಸಿ ಹೊರ ನಡೆದ್ರು. ಈ ಎಲ್ಲಗಳ ಮಧ್ಯೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ RB ತಿಮ್ಮಾಪುರ್ ಅವರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಅವರು ಕೂಡ ಜವಾಬ್ದಾರಿ ಬಹಳ ದೊಡ್ಡ ಮಟ್ಟದಾಗಿರುತ್ತೆ. ಅವರು ಕೂಡ ಸಂಖ್ಯೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಯಾವುದೇ ಜಾತಿ ಧರ್ಮ ಯಾರೇ ಆಗಿರ್ಲಿ, ಯಾರೇ ತಪ್ಪು ಮಾಡಿದ್ರು ಅದು ತಪ್ಪೇ. ಹೀಗಾಗಿ ಆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ತದೆ. ಈಗ ಸದ್ಯಕ್ಕೆ 8 ಜನರ ವಿರುದ್ಧ FIR ಆಗಿದೆ. ಹೀಗಾಗಿ ನಗರದಲ್ಲಿ ಶಾಂತಿಯನ್ನ ಕಾಪಾಡಬೇಕಾಗಿದೆ, ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಈ ಪೊಲೀಸ್ ಇಲಾಖೆ ಬಿಗಿ ಭದ್ರತೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಪೊಲೀಸ್ ಇಲಾಖೆ ಕೈ ಜೋಡಿಸಬೇಕಂತ ಮನವಿ ಮಾಡಿದ್ದಾರೆ. ಇನ್ನೊಂದ್ ಕಡೆ ನೋಡೋದಾದ್ರೆ, ಕಾಂಗ್ರೆಸ್ ಮತ್ತು ಬಿಜೆಪಿ ಇವೆರಡು ಆರೋಪ ಮತ್ತು ಪ್ರತ್ಯಾರೋಪಗಳಲ್ಲಿ ತೊಡಗಿರುವಂತದ್ದು. ರಾಜ್ಯಸಭಾ ಸದಸ್ಯ ಬಿಜೆಪಿಯ ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾಹೇಬ್ ಭಾಂಡ್ಗೆ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕಾಂಗ್ರೆಸ್
ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇಂತಹ ಘಟನೆಗಳು ನಡೀತವೆ. ಮತ ಓಲೈಕೆ ರಾಜಕಾರಣದ ಹಿನ್ನೆಲೆಯಲ್ಲಿ ಕುಮ್ಮಕ್ಕು ನೀಡುತ್ತಿರುವಂತಹ ಸರ್ಕಾರದ ನಡೆಯಿಂದಾಗಿ ಇಂತಹ ಘಟನೆಗಳು ನಡೀತಾ ಇದೆ ಅನ್ನೋ ಆರೋಪವನ್ನ ಅವರು ಮಾಡಿದ್ರೆ, ಇತ್ತ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಇಂತಹ ಘಟನೆಗಳನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಾ ಇರುವಂತದ್ದು ದುರದೃಷ್ಟಕರ ಅಂತ ತಿಮ್ಮಾಪುರ್ ಅವರು ಹೇಳಿರುವಂತದ್ದು. ಈಗ ಇಲ್ಲೇ ಇದೆಲ್ಲದರ ನಡುವೆ ಬಾಗಲಕೋಟೆ ನಗರದ ಸಾರ್ವಜನಿಕರು ಕೂಡ ಈ ಬಗ್ಗೆ ಚಿಂತನೆ ಮಾಡಬೇಕಾಗಿರುವಂತದ್ದು. ಬಾಗಲಕೋಟೆ ನಗರದ ಜನ ಶಾಂತಿ ಪ್ರಿಯರು, ಅದರಲ್ಲೂ ಕೂಡ ವಿಶ್ವಗುರು ಬಸವಣ್ಣನವರು ಐಕ್ಯವಾಗಿರುವಂತಹ ಪವಿತ್ರ ಕೂಡಲ ಸಂಗಮ ಇರುವ ಜಿಲ್ಲೆ ಆಗಿರುವುದರಿಂದ, ಶರಣ ಸಂಸ್ಕೃತಿ ಇರೋದ್ರಿಂದ ಶಾಂತಿ ಸಹಬಾಳ್ವೆ ಬಾಗಲಕೋಟೆ ನಗರದ ಜನರ ರಕ್ತದಲ್ಲಿ ಬಂದಿರುವಂತದ್ದು. ಹೀಗಾಗಿ ಗದ್ದಲ ಗಲಾಟೆಗಳು ಕೇವಲ ತಾತ್ಕಾಲಿಕ. ಹೀಗಾಗಿ ಶಾಂತಿ ನೆಲೆಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೈಗೊಳಿಸಬೇಕಾಗಿದೆ. ಮತ್ತು ತಪ್ಪಿತಸ್ಥರು ಯಾರೇ ಇರಲಿ, ಹಿಂದೂ ಮತ್ತು ಮುಸ್ಲಿಂ ಸಮುದಾಯ ಎರಡೂ ಗುಂಪುಗಳ ನಡುವೆ ಯಾರೇ ಇದ್ರೂ ಕೂಡ ಅವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕೆನ್ನುವುದು ಎರಡೂ ಗುಂಪುಗಳ ಹಿರಿಯ ಮುಖಂಡರ ಮತ್ತು ಅಲ್ಲಿರುವಂತಹ ಕಾರ್ಯಕರ್ತರ ಮಾತಾಗಿರುವಂತದ್ದು. ಇಲ್ಲಿ ಉಳಿದೆಲ್ಲ ಪೊಲೀಸ್ ಇಲಾಖೆಯ ನಡೆ ಮೇಲೆ ಬಿಟ್ಟಿರುವಂತದ್ದು. ಯಾಕಂದ್ರೆ ಪೊಲೀಸ್ ಇಲಾಖೆ ಯಾವುದೇ ಮುಲಾಜಿಲ್ಲದೆ ಯಾವುದೇ ಜಾತಿ ಧರ್ಮದವರಾದ್ರೂ ಕೂಡ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಿದಾಗ ಮಾತ್ರ ಸತ್ಯಾಸತ್ಯತೆ ಬೆಳಕಿಗೆ ಬರುವಂತದ್ದು. ನಿಜವಾದ ದುಷ್ಕರ್ಮಗಳು ಯಾರಿದ್ದಾರೆ ಅಥವಾ ಈ ರೀತಿ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಆಗುವುದಕ್ಕೆ ಯಾರು ಕಾರಣೀಭೂತರಾಗಿದ್ದಾರೆ ಅವರನ್ನ ಮಟ್ಟ ಹಾಕಿದ್ರೆ ಮಾತ್ರ ಬಾಗಲಕೋಟೆ ನಗರದಲ್ಲಿ ಶಾಂತಿ ನೆಲೆಸೋದಕ್ಕೆ ಸದ್ಯಕ್ಕೆ ಸಾಧ್ಯವಾಗ್ತಾ ಇರುವಂತದ್ದು. ಯಾಕಂದ್ರೆ ಇನ್ನೂ ಕೂಡ ಪ್ರಕ್ಷುಬ್ಧವಾದ ವಾತಾವರಣ ಇದೆ. ಬಾಗಲಕೋಟೆ ನಗರದ ಪಂಕಾ ಮಸ್ಜಿದ್ ಸುತ್ತಲೂ ಕೂಡ 5 DRP ಗಳನ್ನ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಯಾಕಂದ್ರೆ ಪವಿತ್ರ ರಂಜಾನ್ ಹಬ್ಬ ಒಂದ್ ಕಡೆ ನಡೀತಾ ಇದೆ, ಇನ್ನೊಂದ್ ಕಡೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮ ಕೂಡ ಒಂದ್ ಕಡೆ ನಡೀತಾ ಇರೋದ್ರಿಂದ ಎರಡೂ ಕೂಡ ಬಾಗಲಕೋಟೆ ನಗರದ ಸಾರ್ವಜನಿಕರ ಮೇಲೆ ದೊಡ್ಡ ಪರಿಣಾಮವನ್ನ ಬೀರ್ತಾ ಇರುವಂತದ್ದು. ಯಾಕಂದ್ರೆ ಸಹಬಾಳ್ವೆಯಿಂದ ಹೋಗ್ಬೇಕಾಗಿರುವಂತಹ ಸಂದರ್ಭದಲ್ಲಿ ಈ ರೀತಿ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಗಲಾಟೆ ಆಗ್ಬಾರದು ಅನ್ನೋ ಉದ್ದೇಶದಿಂದ ಶಾಂತಿ ಆಗಿರೋದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಆಗಿದೆ. ಹೀಗಾಗಿ ಪೊಲೀಸ್ ಇಲಾಖೆಯೊಂದಿಗೆ ಸಾರ್ವಜನಿಕರು ಸಹಕರಿಸಬೇಕಾಗಿರುವಂತದ್ದು. ಮಂಜುಳಾ ಪೂಜಾರಿಗ ಅನ್ನೋದ್ರ ಮಾಹಿತಿ ಇದೆ, ಕಿಡಿಗೇಡಿಗಳು ಅಂತ ಯಾರು ಏನೋದ್ರ ಬಗ್ಗೆ ಗೊತ್ತಿಲ್ಲ. ಒಂದಷ್ಟು ಮಂದಿಯನ್ನ ಪೊಲೀಸ್ 8 ಮಂದಿಯನ್ನೇನೋ ಬಂಧಿಸಿದ್ದಾರೆ. ಇದು ಯಾವಾಗ ಆಗಿದ್ದು? ಇದು ಘಟನೆ ಆದ ನಂತರದಲ್ಲ, ಇದು ಯಾರು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಮತ್ತು ತಮ್ಮ ಬದುಕನ್ನೇ ಕಳ್ಕೊಂಡಿದ್ದಾರೆ, ಯಾಕೆಂದ್ರೆ ಅದರಿಂದಾನೇ ಅವ್ರ ಜೀವನ ನಡೀತಾ ಇತ್ತು. ಅವ್ರ ಬಗ್ಗೆ ಪೊಲೀಸರು ಏನ್ ಹೇಳ್ತಾರೆ? ಮಾಹಿತಿಗಳ ಪ್ರಕಾರವಾಗಿ ಅಲ್ಲಿ ತರಕಾರಿ ಮಾಡ್ತಿದ್ದಂತ ಬಡ ತರಕಾರಿ ವ್ಯಾಪಾರಿಗಳ ತಳ್ಳುಗಾಡಿಗಳನ್ನ, ಹಲವಾರು ತಳ್ಳುಗಾಡಿಗಳನ್ನ ಜಖಂ ಮಾಡಿದ್ದಾರೆ. ಅದನ್ನ ಸಂಪೂರ್ಣವಾಗಿ ಬೆಂಕಿ ಹಾಕಿದ್ದಾರೆ ಕೆಲವರು. ಅವರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಅವರ ಸ್ಥಿತಿ ಕಣ್ಣೀರ್ ಹಾಕ್ತಾ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇದ್ರು, ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳ್ತಾ ಇದೀವಿ, ನಮ್ ಬದುಕೆ ಕಸ್ಕೊಂಡ್ ಬಿಟ್ಟಿದ್ದಾರೆ ಅಂತ. ಪೊಲೀಸ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಇದನ್ನ ಮಾಡಿದವ್ರು ಯಾರು? ಈ ಬಗ್ಗೆ ಏನೆಲ್ಲ ಮಾಹಿತಿಗಳಿದೆ ತಮ್ಮ ಬಳಿ ಪೂಜಾ ಅವರ? ಇದಕ್ಕೆ 8 ಜನರ ಮೇಲೆ ಏನು FIR ದಾಖಲಾಗಿದೆ. ಇದು ಕೇವಲ ಕಲ್ಲು ಎಸೆತ ಮತ್ತು ಚಪ್ಪಲಿ ಎಸೆತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ 8 ಜನರ ಮೇಲೆ ಈಗ ಪ್ರಕರಣ ದಾಖಲಾಗಿದೆ. ಓಕೆ, ಸೋಮಶೇಖರ್ ಪೂಜಾರಿ ಅವರ ಕನೆಕ್ಟಿವಿಟಿ ಮತ್ತೆ ಸಮಸ್ಯೆ ಆಗಿದೆ, ನಮ್ಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಬಾಗಲಕೋಟೆ ಸದ್ಯಕ್ಕೀಗ ಅಲ್ಲಿನ ಪರಿಸ್ಥಿತಿಯನ್ನ ಪೊಲೀಸರು ತಹಬದಿಗೆ ತಂದಿದ್ದಾರೆ. 2 ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವ ಸಂದರ್ಭದಲ್ಲಿ ಒಂದ್ ಕಡೆಯಲ್ಲಿ ರಂಜಾನ್ ಹಬ್ಬ ಪ್ರೇಯರ್ ನಡೀತಾ ಇರುತ್ತೆ, ಇನ್ನೊಂದು ಕಡೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಸಂದರ್ಭದಲ್ಲಿ ಮೆರವಣಿಗೆ ಸಂದರ್ಭದಲ್ಲಿ ಪೊಲೀಸರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ಆ ನಂತರದಲ್ಲಿ ನಡೆದ ಘಟನೆಯನ್ನ ಸಂಪೂರ್ಣವಾಗಿ ತಹಬದಿಗೆ ತರುವಂತ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಮಾಡಿದೆ. ಮುಖ್ಯಮಂತ್ರಿಗಳು ಖುದ್ದು ಖಂಡಿಸಿದ್ದಾರೆ. ಕಾನೂನನ್ನ ಕೈಗೆತ್ತಿಕೊಳ್ಳುವ ಮತ್ತು ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವ ಯಾರ ವಿರುದ್ಧವೂ ನಾವು ಸುಮ್ಮನೆ ಬಿಡೋದಿಲ್ಲ, ಎಲ್ಲರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಬಿಜೆಪಿ ಯಥಾ ಪ್ರಕಾರವಾಗಿ ಧರ್ಮದಲ್ಲಿ ರಾಜಕೀಯ ಹುಡುಕುವ ಕೆಲಸವನ್ನ ಮಾಡ್ತಾ ಇದೆ. ಪೂಜಾ, ನಾನು ಕೇಳ್ತಾ ಇದ್ದೆ ನಿಮ್ಗೆ, ಆ ತಳ್ಳುಗಾಡಿಯನ್ನ ಕಳ್ಕೊಂಡಿದಾರಲ್ಲ, ಅವ್ರ ಸ್ಥಿತಿ ಹೇಗೆ? ಅದಕ್ಕೆ ಯಾಕೆ ಬೆಂಕಿ ಹಾಕಿದ್ರು? ಏನ್ ಮಾಹಿತಿ ಇದೆ ಮೇಡಮ್? ಈ ಬೆಂಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ದಿನ ರಾತ್ರಿ ನಡೆದಿರುವಂತಹ ಘಟನೆ ಇದು. ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆ ಜರುಗಿರುವಂತದ್ದು. ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾ ಇರುವಂತಹ ಸ್ಥಳ ಏನಿದೆ ಅದು ಕೂಗಳತೆ ದೂರದಲ್ಲಿ ಇರುವಂತಹ ಸ್ಥಳದಲ್ಲಿಯೇ ಈ ಒಂದು ಬೆಂಕಿ ಬಿದ್ದಿರುವಂತಹ ಘಟನೆ ನಡೆದಿರುವಂತದ್ದು. ಯಾವಾಗ ಈ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ಮತ್ತು ಚಪ್ಪಲಿ ಎಸೆತದ ಘಟನೆ ನಡೀತು, ಅದಾದ ಬಳಿಕ ಮತ್ತೆ ಸಂಪರ್ಕದಲ್ಲಿ ಸಮಸ್ಯೆ ಉಂಟಾಗಿದೆ. ಸದ್ಯಕ್ಕೆ ಬಾಗಲಕೋಟೆಯ ಪರಿಸ್ಥಿತಿ ಶಾಂತಿಯುತವಾಗಿದೆ. ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. 2 ಸಮುದಾಯದ ನಾಯಕರ ಜೊತೆಯಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಸಭೆಯನ್ನ ಮಾಡಿದ್ದಾರೆ. ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡು ಅಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗದ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳಿ ಅಂತ ಸರ್ಕಾರವು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದೆ.
ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದು ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತಾ ಇದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲೇಬೇಕು. ಯಾಕೆಂದ್ರೆ ಸಾರ್ವಜನಿಕ ಶಾಂತಿಗೆ ನೆಮ್ಮದಿಗೆ ಭಂಗ ತರುವ ಯಾರೇ ಆದ್ರೂ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಸರಿಯಾದ ತನಿಖೆ ಆಗ್ಬೇಕು. ಯಾರು ತಪ್ಪಿತಸ್ಥರಿದ್ದಾರೆ, ಅವ್ರು ಯಾವುದೇ ಧರ್ಮಕ್ಕೆ ಸೇರಿರ್ಲಿ, ಯಾವುದೇ ಜನಾಂಗಕ್ಕೆ ಸೇರಿರ್ಲಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಅವರ ವಿರುದ್ಧ ಕ್ರಮ ಆಗ್ಲೇಬೇಕಿದೆ. ಪೂಜಾರ್, ಕೊನೆ ಮಾತು ಹೇಳ್ಬಿಡಿ. ಸ್ವಲ್ಪ ಕನೆಕ್ಟಿವಿಟಿ ಸಮಸ್ಯೆ ಆಗ್ತಾ ಇದೆ. ಹೌದು ಇದು ತಳ್ಳೋ ಗಾಡಿಗಳಿಗೆ ಬೆಂಕಿಯಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಹ ವ್ಯಕ್ತಿಗಳ ವಿರುದ್ಧ ಪ್ರಕರಣ ಜರುಗಿಸಬೇಕಾಗಿದೆ. ಇಲಾಖೆ ಅವರನ್ನ ಹುಡುಕಾಡ್ತಾ ಇರುವಂತದ್ದು. ಇದು ಪೊಲೀಸರು ಇರುವಂತಹ ಸ್ಥಳದಲ್ಲಿಯೇ ಕೂಗಳತೆ ದೂರದಲ್ಲಿ ನಡೆದಿರುವಂತಹ ಘಟನೆ. ಹೀಗಾಗಿ ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಎರಡು ಗುಂಪುಗಳ ಮುಖಂಡರನ್ನ ಕರೆಯಿಸಿ ಶಾಂತಿ ಪಾಲನಾ ಸಭೆ ನಡೆಸಿ ಈ ಒಂದು ಘಟನೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತಹ ತಪ್ಪಿತಸ್ಥರು ಯಾವುದೇ ಜಾತಿ ಧರ್ಮ ಇರಲಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ. ಓಕೆ, ಧನ್ಯವಾದ ಸೋಮಶೇಖರ್ ಪೂಜಾರ್ ಅವರೇ. ಇಷ್ಟೊತ್ತು ನಮ್ಮ ಜೊತೆಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಮತ್ತು ನಿನ್ನೆಯಿಂದ ಅಲ್ಲಿ ಏನೆಲ್ಲ ಘಟನಾವಳಿಗಳು ನಡೀತು, ಪೊಲೀಸರ ಕ್ರಮ ಹೇಗಿದೆ, ಎಲ್ಲ ಮಾಹಿತಿಯನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.